ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ಇವತ್ತು ನಾನು ವಿರಾಜಪೇಟೆ ತಾಲೂಕು ಆಸ್ಪತ್ರೆಗೆ ಬಂದಿದ್ದೀನಿ. ಇಲ್ಲಿ ಸಾಕಷ್ಟು ವ್ಯವಸ್ಥೆಗಳು ರೋಗಿಗಳಿಗೋಸ್ಕರ ಇದೆ. ಇಲ್ಲಿಯ ಸರ್ಜನ್ನ ಕೂಡ ಮಾತಾಡಿಸ್ತೀನಿ, ಎಲ್ಲರನ್ನೂ ಕೂಡ ಮಾತಾಡಿಸ್ತೀನಿ. ಒಂದಷ್ಟು ಇದರೊಳಗಡೆ ಯಾವ್ಯಾವ ಸೆಕ್ಷನಲ್ಲಿ ಏನೇನು ಕೆಲಸಗಳಾಗ್ತಾಯಿದೆ, ಯಾವ್ಯಾವ ವೈದ್ಯರು ಲಭ್ಯ ಇದ್ದಾರೆ, ಏನೆಲ್ಲ ಇಲ್ಲಿ ಆಗಬೇಕಾಗಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಬನ್ನಿ, ಒಂದು ಈ ವಿಶೇಷ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ತಾಲೂಕು ಹಾಸ್ಪಿಟ್ಲು ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ. ಈಗ ವೀಕ್ಷಕರೇ, ಈಗ ನನ್ನ ಬಲಭಾಗದಿಂದ ನಾನು ಪ್ರವೇಶ ಮಾಡ್ತೀನಿ. ಇದು ಎಮರ್ಜೆನ್ಸಿ ವಾರ್ಡ್. ಇಲ್ಲಿಂದ ನಮಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. 24/7 ಇಲ್ಲಿ ಕರ್ತವ್ಯ ನಿರ್ವಹಣೆ ಆಗ್ತದೆ. ಇಲ್ಲಿ ಯಾವುದೇ ಪೇಷಂಟ್ಗಳು ಯಾವುದೇ ಸಂದರ್ಭದಲ್ಲಿ ಬಂದರೆ ಇಲ್ಲಿಂದ ಎಂಟ್ರೆನ್ಸ್ ತಗೊಳ್ತದೆ. ಬನ್ನಿ, ಈಗ ನಾನು ಮುಂದೆ ಹೋಗ್ತಾ ಇದ್ದೀನಿ. ರೋಗಿಗಳು ಬಂದ ತಕ್ಷಣ ಅವರಿಗೆ ಏನು ತೊಂದರೆ ಆಗುತ್ತೆ ಆ ಸಂದರ್ಭದಲ್ಲಿ ಇಲ್ಲಿಯ ಸಹಾಯಕರು ಈ ಒಂದು ವ್ಯವಸ್ಥೆಯನ್ನು ಅವರಿಗೆ ಕಲ್ಪಿಸ್ಕೊಡ್ತಾರೆ. ಈಗ ತಾವೇನು ಬಲಗಡೆ ನೋಡ್ತಾ ಇದ್ದೀರಿ, ಇದರಲ್ಲಿ ಅವ್ರನ್ನ ವೀಲ್ ಚೇರ್ ಮೂಲಕ ಕರ್ಕೊಬಂದು ಡಾಕ್ಟ್ರಿಸ್ಗೆ ತೋರಿಸೋಂಥದ್ದು, ಬೆಡ್ಗೆ ಕರ್ಕೋಗೋಂಥದ್ದು ಎಲ್ಲನೂ ಮಾಡ್ತಾರೆ. ಇಲ್ಲಿ ವೈದ್ಯಾಧಿಕಾರಿಗಳ ಕೊಠಡಿ ಕೂಡ ಈ ಭಾಗದಲ್ಲಿದೆ. ಇಲ್ಲಿ ವೈದ್ಯರು ಕೂಡ ಲಭ್ಯ ಇರ್ತಾರೆ. ದಿನದ 24 ಗಂಟೆ ಕೂಡ ಈ ಒಂದು ಕೊಠಡಿಯಲ್ಲಿ ಸೇವೆ ಸಿಗುತ್ತೆ. ಇಲ್ಲಿಯೂ ಕೂಡ ವೈದ್ಯರು ಇರ್ತಾರೆ. ಬನ್ನಿ, ನಾನು ಈಗ ಏನು 24/7 ಇಲ್ಲಿ ಸೇವೆ ಸಿಗುತ್ತೆ, ಪ್ರತಿ ಗಂಟೆಗಳಲ್ಲೂ ಕೂಡ ನಾನು ಒಳಗಡೆ ಪ್ರವೇಶ ಮಾಡ್ತೀನಿ. ಸಾಕಷ್ಟು ವಿಚಾರಗಳನ್ನು ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ವೈದ್ಯರು ಯಾವ ರೀತಿಯಲ್ಲಿ ನಮಗೆ ಯಾವ ರೋಗಿಗಳು ಬರ್ತಾರೆ, ಎಂಥ ಸಂದರ್ಭದಲ್ಲಿ ಬಂದರೂ ಕೂಡ ಇಲ್ಲಿ ಲಭ್ಯ ಇರ್ತಾರೆ. ನೋಡಿ, ಸಾಕಷ್ಟು ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಇದನ್ನೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗಿ, ಇಲ್ಲಿ ಕೂಡ ವೈದ್ಯರ ಲಭ್ಯ ಈ ಒಂದು ಆಸ್ಪತ್ರೆಯಲ್ಲಿ ಸದಾಕಾಲ ಸಿಗ್ತಾ ಇರ್ತದೆ. ಈಗ ನಾನು ಎಮರ್ಜೆನ್ಸಿ ವಾರ್ಡ್ ಒಳಗಡೆ ಕೂಡ ಪ್ರವೇಶ ಮಾಡ್ತೀನಿ. ಯಾವ ರೀತಿಯಲ್ಲಿ ಇಲ್ಲಿ ಸಿಬ್ಬಂದಿಗಳು ಆಗಿರ್ಬೋದು, ನರ್ಸ್ಗಳಾಗಿರ್ಬೋದು, ವೈದ್ಯರುಗಳಾಗಿರ್ಬೋದು, ಯಾವ ರೀತಿ ಇಲ್ಲಿ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಬನ್ನಿ, ಈಗ ಇಲ್ಲಿ ನನ್ನ ಬಲಭಾಗದಲ್ಲಿ ಕಾಣ್ತಿರ್ತಕ್ಕಂಥದ್ದು ಬೆಡ್ನ ಎಷ್ಟು ಯಾವುದೇ ಖಾಸಗಿ ಆಸ್ಪತ್ರೆಗೆ ಕೊರತೆ ಇಲ್ಲದ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇದು ವಿರಾಜಪೇಟೆಯ ಸರ್ಕಾರಿ ಹಾಸ್ಪಿಟ್ಲಿಯ ಒಂದು ಭಾಗ. ಇದು ಏನು ಎಮರ್ಜೆನ್ಸಿ ವಾರ್ಡ್ ಅಂತ ನಾವೇನು ಹೇಳ್ತೀವಿ, ಎಲ್ಲ ಸೌಕರ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಹಾಸ್ಪಿಟ್ಲಲ್ಲಿ ಈ ಒಂದು ಸೌಕರ್ಯನ ನಿಮ್ಮನ್ನೇ ನಾನೀಗ ತೋರಿಸ್ತಾ ಹೋಗ್ತಾ ಇದ್ದೀನಿ. ಎಮರ್ಜೆನ್ಸಿ ವಾರ್ಡ್ನಲ್ಲೂ ಕೂಡ ಒಂದು ECG ಸೌಕರ್ಯನ ಕೂಡ ಇಲ್ಲಿ ಮಾಡಿದ್ದಾರೆ. ತಾವು ಏನು ಭಾಗದಲ್ಲಿ ನೋಡ್ತಾ ಇದ್ದೀರಿ. ಖಾಸಗಿ ಹಾಸ್ಪಿಟ್ಲಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದ ರೀತಿಯಲ್ಲಿ ಸರ್ಕಾರ ಈ ಮಟ್ಟದಲ್ಲಿ ಇಲ್ಲಿಗೆ ಸೌಕರ್ಯಗಳನ್ನು ಕೊಡ್ತಿದೆ. ಅದರಿಂದ ವಿರಾಜಪೇಟೆ ಹಾಸ್ಪಿಟ್ಲಿಗೆ ಸಾಕಷ್ಟು ರೋಗಿಗಳು ಇಲ್ಲಿಯ ವೈದ್ಯರ ಸೇವೆಯನ್ನು ಪಡೀಲಿಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ನನ್ನ ಹಿಂಭಾಗದಲ್ಲಿ ತಾವೇನು ನೋಡ್ತಾ ಇದ್ದೀರಿ, ಇಲ್ಲಿಯ ಏನು ಸಿಸ್ಟರ್ ಇರ್ತಾರೆ, ಇಲ್ಲಿಯ ರೋಗಿಗಳನ್ನ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಿಕ್ಕೆ, ಅವ್ರನ್ನ ಅಬ್ಸರ್ವೇಷನ್ ಮಾಡಲಿಕ್ಕೆ ಇಲ್ಲಿ ಒಂದು ಸ್ಥಳವನ್ನು ಮಾಡಿದ್ದಾರೆ. ಇಲ್ಲೇ ಅವರ ಸೇವೆ ಕೂಡ ಮುಂದುವರಿತಾ ಇರ್ತದೆ. ಇದು ಈ ಭಾಗ ಒಂದು ಔಷಧಿ ಕೊಠಡಿ ಜೊತೆಗೆ ಇಲ್ಲಿ ಚುಚ್ಚುಮದ್ದಿನ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. OPDಗೆ ಬರ್ತಕ್ಕಂಥ ಎಲ್ಲ ಪೇಷಂಟ್ಗಳಿಗೆ ಇಲ್ಲಿ ಇಂಜೆಕ್ಷನ್ಗೋಸ್ಕರನೇ ಈ ಒಂದು ಕೊಠಡಿಯನ್ನು ಮಾಡಿದರೆ. ಇಲ್ಲಿ ಕೂಡ ನರ್ಸ್ಗಳು ಇರ್ತಾರೆ. ಇವರ ಸೇವೆಯು ಕೂಡ ನಿರಂತರವಾಗಿ ಇಲ್ಲಿಯ ಜನರಿಗೆ, ರೋಗಿಗಳಿಗೆ ದೊರೆಯುತ್ತದೆ. ಈ ಸೆಕ್ಷನ್ ಬಂದು ಪ್ರತಿನಿತ್ಯ ಬರ್ತಕ್ಕಂಥ ಏನು ಹೊರ ರೋಗಿಗಳಿದ್ದಾರೆ ಅವರಿಗೆ ಇಲ್ಲಿ ಚುಚ್ಚುಮದ್ದಿನ ಸೌಕರ್ಯವನ್ನು ನೀಡ್ತಕ್ಕಂಥ ಈ ಒಂದು ಸ್ಥಳ ಇದಾಗಿದೆ. ಸರ್ಕಾರ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೂಡ ಭಾಳ ಇಂಪಾರ್ಟೆಂಟಾಗಿ ಅರ್ಥಕೊಂಡು ಕೊಡ್ತಾ ಇದೆ. ಅದಕ್ಕೆ ನಿದರ್ಶನ ಏನಂತ ಹೇಳಿದ್ರೆ, ಇಲ್ಲಿ ನೋಡ್ಬೋದು ಶಿಶು ಆಹಾರ ಕೊಠಡಿಯನ್ನು ಕೂಡ ಈ ಆಸ್ಪತ್ರೆಯ ಒಳಭಾಗದಲ್ಲಿ ಮಾಡಿದ್ದಾರೆ. ಯಾರು ರೋಗಿಗಳು ಬರ್ತಾರೆ ಅವರ ಮಕ್ಕಳಿಗೆ ಹಾಲುಣಿಸತಕ್ಕಂಥ ಒಂದು ಕೇಂದ್ರವನ್ನು ಮಾಡಿದ್ದಾರೆ. ಇದು ಸಂಪೂರ್ಣವಾದಂಥ ಹವಾನಿಯಂತ್ರಣ ಅಂದರೆ AC ರೂಮ್ ಥರ ಮಾಡಿದ್ದಾರೆ. ಈಗ ತಾವು ನೋಡ್ತಾ ಇದ್ದೀವಿ. ಇಲ್ಲ, ತಾಲೂಕು ಆಸ್ಪತ್ರೆಯಲ್ಲಿ ಕೊರತೆಯೂ ಕೂಡ ಕಾಣ್ತಾ ಇದೆ. ಮಕ್ಕಳ ತಜ್ಞರ ಕೊಠಡಿ ಕೂಡ ಖಾಲಿ ಇದೆ. ಇಲ್ಲಿ ತಜ್ಞ ವೈದ್ಯರು ಇನ್ನೂ ಕೂಡ ಬಂದಿಲ್ಲ. ಇದೊಂದನ್ನು ಸರ್ಕಾರ ಭಾಳ
ಎಚ್ಚರಿಕೆಯಿಂದ ಆದಷ್ಟು ಬೇಗನೆ ಕೊಡಬೇಕಾಗಿದೆ. ಈಗ ಮಕ್ಕಳ ತಜ್ಞರ ಕೊಠಡಿಯಲ್ಲಿ ಖಾಲಿ ಇದೆ, ಇಲ್ಲಿ ವೈದ್ಯರ ಕೊರತೆ ಕೂಡ ಕಾಣ್ತಾ ಇದೆ. ಇದೊಂದು ತುರ್ತಾಗಿ ಆಗಬೇಕಿರ್ತಕ್ಕಂಥ ಒಂದು ಅವಶ್ಯವಾದಂಥ ಈ ಒಂದು ಹುದ್ದೆ ಭರ್ತಿ ಆಗಬೇಕಾಗಿದೆ. ನನ್ನ ಹಿಂಭಾಗದಲ್ಲಿ ಸಾಕಷ್ಟು ಏನು ರೋಗಿಗಳಿದ್ದಾರೆ, ಅವ್ರನ್ನ ಉಪಚರಿಸಲಿಕ್ಕೋಸ್ಕರ ವೈದ್ಯರು ಇಲ್ಲಿ ತನ್ನ ಕಾರ್ಯವನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸಾಕಷ್ಟು ರೋಗಿಗಳು ತಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡಲಿಕ್ಕೋಸ್ಕರ ಇಲ್ಲಿ ಬರ್ತಾರೆ, ಆರೋಗ್ಯವನ್ನು ತೋರಿಸ್ಕೊಳ್ಳೋಕ್ಕೋಸ್ಕರ ಬರ್ತಿದ್ದಾರೆ. ತಾವೀಗ ನೋಡ್ತಿರ್ಬೋದು, ನನ್ನ ಬಲಭಾಗದಲ್ಲಿ ಸಂಪೂರ್ಣವಾದಂಥ ಪೇಷಂಟ್ಸ್ಗಳು ಇಲ್ಲಿ ಬಂದು ವೈದ್ಯರ ಸೇವೆಯನ್ನು ಪಡಿತಾ ಇದ್ದಾರೆ. ಆಸ್ಪತ್ರೆಯ ಬಲಭಾಗದಲ್ಲಿ ಒಂದು ಪ್ರಯೋಗಾಲಯ ಕೂಡ ಇಲ್ಲಿ ಉತ್ತಮವಾಗಿ ನಡೀತಾ ಇದೆ, ಅದನ್ನು ಕೂಡ ತೋರಿಸೋಣ. ಯಾಕೆಂದರೆ ಸಾಕಷ್ಟು ರೋಗಿಗಳಿಗೆ ಅವಶ್ಯವಾದಂಥ ಚಿಕಿತ್ಸೆ ಸಿಗಬೇಕು, ಆ ನಿಟ್ಟಿನಲ್ಲಿ ಲ್ಯಾಬ್ ಫೆಸಿಲಿಟೀಸ್ ಕೂಡ ಸಿಗಬೇಕು. ಈಗ ಏನು ನೋಡ್ತಿದ್ರಿ, ಸುಸಜ್ಜಿತವಾದಂಥ ಲ್ಯಾಬನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ ಸಿಬ್ಬಂದಿಗಳು ಕೂಡ ಕೆಲಸನ ನಿರ್ವಹಿಸ್ತಾ ಇದ್ದಾರೆ. ಇದು ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳನ್ನು ಎಲ್ರಿಗೂ ಕೂಡ ತಲುಪಿಸಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಇಲ್ಲಿ ನಡೀತಾ ಇರೋದನ್ನು ನೀವು ಈಗ ಕಣ್ಣಾರೆ ನೋಡ್ತಾ ಇದ್ದೀರಿ. ವೀಕ್ಷಕರೇ, ಈಗ ತಾವು ನೋಡ್ತಾ ಇರ್ಬೋದು, ಸಾಕಷ್ಟು ರೀತಿಯಲ್ಲಿ ಏನು ಖಾಸಗಿ ಹಾಸ್ಪಿಟ್ಲಿದೆ ಅದಕ್ಕೆ ಮೀರಿದಂಥ ಒಂದು ಎಲ್ಲ ಔಷಧಿಗಳ ತಯಾರಿಕೆಗೆ ಬೇಕಾದಂಥ ಪ್ರಯೋಗಾಲಯಗಳು ಇಲ್ಲಿ ನಡೀತಾ ಇರ್ತದೆ. ನಮ್ಮ ಜೊತೆಯಲ್ಲಿ ಇಲ್ಲಿಯ ಸಿಬ್ಬಂದಿ ಕೂಡ ಇದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಇಲ್ಲಿ ಯಾವ್ಯಾವ ಫೆಸಿಲಿಟೀಸು ಅವರಿಗೆ ಇಲ್ಲಿ ಲ್ಯಾಬಲ್ಲಿ ಸಿಗುತ್ತೆ ಅನ್ನೋದನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ತಮ್ಮಲ್ಲಿ ಏನೆಲ್ಲ ಇದೆ ಅಂತ ಸರ್? ಇದು ಬಯೋಕೆಮಿಸ್ಟ್ರಿ ಟೆಸ್ಟ್ ಇದೆ ಸರ್. ಅದೇ ಲಿಪಿಡ್ ಪ್ರೊಫೈಲ್, LFT, RBS, ಕ್ಯಾಲ್ಸಿಯಂ ಎಲ್ಲ ಆಗ್ತದೆ. ಎಲ್ಲ ಅತ್ಯಾಧುನಿಕ ಶೈಲಿಯಲ್ಲಿ ಇದೆ. ಹೌದು ಹೊಸ ಮಾಡೆಲ್ಗಳೆಲ್ಲ. ಹೌದು ಸರ್. ಎಲ್ಲ ಅದೇ ಆಟೋಮೆಟಿಕ್ ಎಲ್ಲ ತಗೊಳ್ತದೆ. ಹೌದು ಸರ್. ಆದಷ್ಟು ಬೇಗ ರಿಪೋರ್ಟ್ಗಳನ್ನ ಕೊಡ್ಬೋದಾ? ಕೊಡ್ತಾ ಇದೀವಿ ಸರ್. ಆದಷ್ಟು ಬೇಗ ಕೊಡ್ಬೋದು. ಹೌದು. ಈ ಮಿಷಿನ್ ಬಗ್ಗೆ ಹೇಳ್ಬೋದಾ? ಯಾವ್ಯಾವ ಮಿಷಿನ್ ಏನೇನು ಕೆಲಸ ಮಾಡ್ತದೆ? ಇದು ಬಯೋಕೆಮಿಸ್ಟ್ರಿ ಟೆಸ್ಟ್ ಸರ್. LFT, RFT, ಲಿಪಿಡ್ ಪ್ರೊಫೈಲ್, ಆಲ್ಮೋಸ್ಟ್ ಎಲ್ಲ ಟೆಸ್ಟ್ ಆಗ್ತದೆ ಸರ್. ಇದೊಂದರಲ್ಲೇ ಬಂದು. ಹೌದು ಸರ್. ಅದು ಬಿಟ್ಟರೆ ಅದು CBC ಕೌಂಟ್ ಎಲ್ಲ, ಕಂಪ್ಲೀಟ್ ಬ್ಲಡ್ ಕೌಂಟ್ ಎಲ್ಲ ಬರ್ತದೆ ಸರ್. ಇದರಲ್ಲಿ ಹೌದು ಸರ್. ಬಯೋಕೆಮಿಸ್ಟ್ರಿ ಟೆಸ್ಟ್ ಎಲ್ಲ ಆಗ್ತದೆ ಸರ್. ಎಲ್ಲವೂ ಕೂಡ ಕಂಪ್ಯೂಟೀಕರಣ. ಹೌದು ಸರ್. ಹೌದು ಸರ್. ಆವಾಗ ರಿಪೋರ್ಟ್ಗಳು ಆವಾಗ ಕೊಡ್ತಾ ಇದೀವಿ ಸರ್ ರಿಪೋರ್ಟ್ಗಳು. ಆಸ್ಪತ್ರೆಯ ಆವರಣದಲ್ಲಿ ಎಕ್ಸ್ರೇ ತಜ್ಞರು ಇದ್ದಾರೆ, ಎಕ್ಸ್ರೇ ಮಿಷಿನ್ ಕೂಡ ಇದೆ. ಬನ್ನಿ, ಈಗ ನಾನು ತೋರಿಸ್ತೇನೆ. ಇದು ಎಕ್ಸ್ರೇ ಮಿಷನ್ ಇಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇಲ್ಲಿ ಇದಕ್ಕೆ ಬೇಕಾದಂಥ ವೈದ್ಯರು ಕೂಡ ಲಭ್ಯ ಇದ್ದಾರೆ. ಏನು ಹಿರಿಯ ವೈದ್ಯರು ಸೂಚನೆ ಕೊಡ್ತಾರೆ, ಆಮೇಲೆ ಇಲ್ಲಿ ಅವರಿಗೆ ಎಕ್ಸ್ರೇ ಕೂಡ ಇಲ್ಲಿ ಲಭ್ಯ ಆಗ್ತಾ ಇದೆ. ಪ್ರತಿನಿತ್ಯ ಇಲ್ಲಿಯ ಏನು ತಜ್ಞ ವೈದ್ಯರು ಇದಕ್ಕೂ ಕೂಡ ಇದ್ದಾರೆ. ಇದನ್ನು ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸಾಕಷ್ಟು ಒತ್ತಡಗಳ ನಡುವೆ ಕೆಲಸ ಮಾಡ್ತಿದ್ದಾರೆ. 30ರಿಂದ 40 ಎಕ್ಸ್ರೇಗಳನ್ನು ಪ್ರತಿನಿತ್ಯ ತೆಗಿಬೇಕಾಗ್ತದೆ. ಆದರೂ ಕೂಡ ಅವರು ಈ ಒಂದು ಸೇವೆ ಪುಣ್ಯದ ಕೆಲಸ ಅಂತೇಳಿ ಮಾಡ್ತಾ ಇದ್ದಾರೆ. ನಮ್ಮ ಜೊತೆಗೆ ಇಲ್ಲಿ ತಜ್ಞ ವೈದ್ಯರಿದ್ದಾರೆ, ಎಕ್ಸ್ರೇ ತಜ್ಞರಿದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈ ಪ್ರತಿನಿತ್ಯ ಎಷ್ಟು ಆಗ್ಬೋದು ಸರ್ ನಿಮ್ಮ ಸೇವೆ ಇಲ್ಲಿಗೆ ಎಷ್ಟು ಟೈಮಿಂದ ಲಭ್ಯ? ಪ್ರತಿನಿತ್ಯ ನಮಗೆ 30ರಿಂದ 40 ಕೇಸಸ್ ಆಗುತ್ತೆ. ಸಿಂಗಲ್ ಹ್ಯಾಂಡು, ಒಬ್ಬನೇ ಸ್ಟಾಫ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ಟಿಲ್ ಮಾರ್ನಿಂಗ್ ಟು ಈವ್ನಿಂಗು 4:30 to 5 o'clock ತನಕ ಆಗುತ್ತೆ. ಆಮೇಲೆ ICU ಅಂತ ಇದೆ, ICUಗೆ ಹೋಗಿ ಅಲ್ಲಿ ನಾನು ಎಕ್ಸ್ರೇ ಮಾಡಿ ಬರಬೇಕಾಗುತ್ತೆ. ಇನ್ನು ಇಲ್ಲಿ ಜನರಲ್ ಕೇಸು, MLC ಕೇಸು, ಪ್ರತಿಯೊಂದು ಹ್ಯಾಂಡ್ಲಿಂಗು ಅಥವಾ ರೆಕಾರ್ಡಿಂಗ್ ಮೇಂಟೈನ್ ಮಾಡೋದು ಪ್ರತಿಯೊಂದು ಒಬ್ಬನೇ ಮಾಡ್ತಾ ಇದ್ದೀನಿ. ಮಾಡಬೇಕಾಗುತ್ತೆ, ಖಂಡಿತ ಆಗುತ್ತೆ. ಆಬ್ವಿಯಸ್ಲಿ ಈಗ 2 ಸ್ಟಾಫ್ ಇರೋಂಥ ಕಡೆ ಒಬ್ಬ ಸಿಂಗಲ್ ವರ್ಕ್ ಮಾಡ್ತಾ ಇದ್ದೀನಿ. ಯೂಸಲಿ ಮಂಗಳವಾರ ಮತ್ತು ಗುರುವಾರ, ಶನಿವಾರ ಮೂಲೆ ಡಾಕ್ಟ್ರು ಬರ್ತಾರೆ. ಆವಾಗ ಇನ್ನೂ ಕೇಸಸ್ ಜಾಸ್ತಿ ಆಗುತ್ತೆ. ಮೋರ್ ದ್ಯಾನ್ 30 to 40 ಮೇಲೆ ಆಗುತ್ತೆ. ಅಷ್ಟಾದ್ರೂ ಮಾಡಲೇಬೇಕು. ಈಗ ಪಬ್ಲಿಕ್ ವರ್ಕ್ ಅಂತಂದಾಗ ಏನು ಮಾಡೋಕ್ಕಾಗಲ್ಲ ಅಲ್ಲ, ಕಾಂಪ್ರಮೈಸ್ ಅನ್ನೋದು ಇದ್ದೇ ಇರಲ್ಲ. ವರ್ಕು ಎಫಿಷಿಯನ್ಸಿ ಮಾಡೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಷ್ಟೇ. ಖಂಡಿತ ಇದೆ ಸರ್. ಬಟ್ ಅದೇ ಮೆಂಟಲಿ ಫಿಸಿಕಲಿ ಎರಡೂ ಸ್ಟ್ರೆಸ್ ಆಗುತ್ತೆ. ಅದ್ರ ಜೊತೆಗೆ ರೇಡಿಯೇಷನ್ ಆಗುತ್ತೆ ನನಗೆ. ರೇಡಿಯೇಷನ್ ಆದ್ರೂ ಈಗ ಪಬ್ಲಿಕ್ ಓರಿಯೆಂಟೆಡ್ ಕೆಲಸ ಮಾಡಬೇಕಾಗಿರೋದ್ರಿಂದ ಮಾಡಲೇಬೇಕು, ಮಾಡ್ತಿದ್ದೀನಿ ಸರ್ ಅಷ್ಟೇ. ಆಸ್ಪತ್ರೆ ಆವರಣದಲ್ಲಿ ಮತ್ತೊಂದು ಕೊಠಡಿಯನ್ನು ನಾನು ತೋರಿಸ್ತಾ ಹೋಗ್ತಿದ್ದೀನಿ. ಈಗ ತಾವು ನೋಡ್ತಾ ಇರ್ಬೋದು, ಆಪ್ತ ಸಮಾಲೋಚಕರು ಕೂಡ ಇಲ್ಲಿ ಇರ್ತಾರೆ. ರೋಗಿಗಳಿಗೆ ಏನಾದ್ರು ಸಮಸ್ಯೆಗಳಿದ್ರಾದಾಗ ಇಲ್ಲಿ ಕೂಡ ಒಂದು ಸೇವೆ ಸಿಗ್ತಾರೆ. ಇಲ್ಲಿಯ ವೈದ್ಯರು ಕೂಡ ನನ್ನ ಜೊತೆಲಿದ್ದಾರೆ. ಬನ್ನಿ, ಈಗ ನಾನು ಮಾತಾಡ್ತೀನಿ. ಕಳೆದ 4 ವರ್ಷಗಳಿಂದ ಉತ್ತಮ ರೀತಿಯಲ್ಲಿ ಇಲ್ಲಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಆಪ್ತ ಸಮಾಲೋಚಕರು. ಅವ್ರ ಜೊತೆ ಮಾತಾಡೋಣ. ಪ್ರತಿನಿತ್ಯ ಎಷ್ಟು ಪೇಷಂಟ್ಗಳು ಬರ್ತಾರೆ? ಪ್ರತಿನಿತ್ಯ ನನಗೆ 10ರಿಂದ 15 ಪೇಷಂಟ್ ಬರ್ತಾ ಇದ್ದಾರೆ. ಅದರಲ್ಲಿ ನನಗೆ
ಹದಿಹರಿಯದ ಮಕ್ಕಳದು ಮೇಯ್ನ್ ಫೋಕಸ್ ಅವ್ರದ್ದು ಆರೋಗ್ಯ ವೈಯಕ್ತಿಕ ಸ್ವಚ್ಛತೆ ಅದ್ರದ್ದು ಬಗ್ಗೆ ಮಾಹಿತಿ, ಅದರಿಂದ ಡಾಕ್ಟರ್ಸ್ಗಳಿಂದ ರೆಫರ್ ಆಗಿರುವ ಕೇಸಿಗೆ ಕೌನ್ಸಿಲಿಂಗ್ ಮಾಡುವಂಥದ್ದು. ಇನ್ನು ನಾವು ನಮ್ಮದು ಫೀಲ್ಡ್ ವಿಸಿಟು ಇದೆ, ಹಾಸ್ಟೆಲ್, ಸ್ಕೂಲ್, ಕಾಲೇಜ್ ಅಲ್ಲಿಗೆಲ್ಲ ಹೋಗಿ ಹೆಲ್ತ್ ಎಜುಕೇಷನ್ ಕೊಡ್ತೀವಿ. ಇದರಿಂದ ಒಂದಷ್ಟು ಪ್ರಯೋಜನ ಆಗ್ತಾ ಇದೆ. ಹೌದು, ತುಂಬಾ ಆಗ್ತಾ ಉಂಟು. ಈಗ ರೀಸೆಂಟಾಗಿ 4 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದರೆ, 4 ವರ್ಷದ ಹಿಂದೆ ಮಕ್ಕಳು ಹೇಗೆ ಇದ್ದರು ಅದ್ರ ನಂತರ ಬಂದು ಅವ್ರು ಹೇಳೋ ಅನಿಸಿಕೆ ಕೇಳುವಾಗ ತುಂಬಾ ಖುಷಿ ಆಗ್ತಾ ಇದೆ. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ವಿಷಯದ ಬಗ್ಗೆ ಹೇಳ್ಬೋದು ನಿಮಗೆ, ಒಂದು ಸಮಾಧಾನಕರಂಥದ್ದು. ಈಗ ರೀಸೆಂಟಾಗಿ ನೀವು ಬರೋಕ್ಕಿಂತ ಒಂದು 10 ಮಿನಿಟ್ಸ್ ಬ್ಯಾಕ್ ಒಂದು ಪೇಷಂಟ್ ಬಂದಿದ್ರು. ಅವ್ರ ಮಗ ಓದ್ತಾನೆ ಇತ್ತಿಲ್ಲ, ಈಗ ಓದಿ ಇಂಜಿನಿಯರಿಂಗ್ ಮಾಡ್ತಾ ಇರೋವಂಥದ್ದು ನನಗೆ ತುಂಬ ಖುಷಿ ಅದಂತ. ಅದ್ರ ಜೊತೆಗೆ ಈಗ ನಾನು ಮೆಂಟಲ್ ಹೆಲ್ತ್ದು ಇದು ಮಾಡ್ತೀನಿ. ಇಲ್ಲಿಗೆ ಬರ್ತಾರೆ ತಿಂಗಳಿಗೆ 1ನೇ ಮತ್ತು 3ನೇ ಬುಧವಾರ ಮೆಂಟಲ್ ಹೆಲ್ತ್ ಟೀಮ್ ಬರ್ತಾರೆ. ಸೊ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ, ಕೌನ್ಸಿಲಿಂಗು ಆಗುತ್ತೆ ನಮ್ಮ ಸೈಡಿಂದ. ಪ್ರತಿನಿತ್ಯ ಎಷ್ಟು ಪೇಷಂಟ್ ಆ್ಯಾವ್ರೇಜ್ ಆಗಿ ನನಗೀಗ ಒಂದು ತಿಂಗಳಿಗೆ ಹೇಳೋದಾದರೆ 300+ ಬರ್ತಾರೆ. ನೀವು ಇದರಲ್ಲಿ ತೃಪ್ತಿದಾಯಕವಾಗಿದ್ರಿ ಸೇವೆ ಕೊಡೋದ್ರಲ್ಲಿ? ಮಕ್ಕಳೊಟ್ಟಿಗೆ ಇಂಟ್ರಾಕ್ಷನ್ ಅಂತ ಹೇಳಿದರೆ ಅದು ಒಂಥರನೇ ತೃಪ್ತಿ. ವೀಕ್ಷಕರೇ, ರಾಜ್ಯದಲ್ಲಿ ವಿರಾಜಪೇಟೆ ತಾಲೂಕಿನ ಆಸ್ಪತ್ರೆ ICUನಲ್ಲಿ ಮೇಂಟೆನೆನ್ಸಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನನ ಪಡೆದಿರತಕ್ಕಂಥದ್ದು ಕೊಡಗಿಗೆ ಮತ್ತು ವಿರಾಜಪೇಟೆ ತಾಲೂಕಿಗೆ ಒಂದು ಹೆಗ್ಗಳಿಕೆ. ಅಷ್ಟು ಅಚ್ಚುಕಟ್ಟಾಗಿ ಈ ICUನ ನಿಯಂತ್ರಣ ಮಾಡ್ತಾಯಿದ್ದಾರೆ ಇಲ್ಲಿಯ ಸಿಬ್ಬಂದಿಗಳು, ವೈದ್ಯರುಗಳು. ಬನ್ನಿ, ನಿಮಗೆ ICU ಒಳಗೆ ನಾನು ಕರ್ಕೋಗ್ತಿದ್ದೀನಿ. ಯಾಕೆ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ರಾಜ್ಯದಲ್ಲಿ ನೂರಾರು ಆಸ್ಪತ್ರೆಗಳು, ತಾಲೂಕು ಆಸ್ಪತ್ರೆಗಳು ಇದ್ದರೂ ಸಹ ವಿರಾಜಪೇಟೆ ತಾಲೂಕಿನಲ್ಲಿ ತಾಲೂಕು ಆಸ್ಪತ್ರೆಯ ಇಲ್ಲಿಯ ಸಿಬ್ಬಂದಿಗಳ ಕಾರ್ಯವೈಖರಿ ಆ ಪ್ರಮಾಣದಲ್ಲಿ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಸೇವೆಗೆ ಮೀಸಲಿಟ್ಟಿದ್ದಾರೆ. ಬನ್ನಿ, ICU ಒಳಗೆ ನಾನು ನಿಮ್ಮನ್ನು ಕರ್ಕೋಗ್ತೇನೆ. ಹಾಗೆ ಇರಿ ಆಯಿತಾ, ಜಾಸ್ತಿ ಇದು ಮಾಡಿ ಸ್ಟ್ರೆಚ್ ಮಾಡ್ಕೊಬೇಡಿ, ಸೇಮ್ ಅಷ್ಟೇ ಮಾಡ್ಕೊಳ್ಳಿ. ಅಟೆಂಡರ್ಸ್ ಆಚೆ ಹೋಗ್ಬಿಡಿ, ರೇಡಿಯೇಷನ್ ಆಗುತ್ತೆ. ನೀವು ಆಚೆ ಹೋಗಿ ಅಮ್ಮ, ರೇಡಿಯೇಷನ್ ಆಗುತ್ತೆ. ಡೋರ್ ಕ್ಲೋಸ್ ಮಾಡ್ಕೊಳ್ಳಿ. ಸರ್ ಓಕೆ, ಪೊಸಿಷನ್ ಇದಾಯಿತು. ಈಗ ನಾನು ಎಕ್ಸ್ಪೋಸ್ ಮಾಡಬೇಕಂದ್ರೆ ನೀವು ಹೋಗಬೇಕಾಗುತ್ತೆ, ಯಾಕಂದರೆ ರೇಡಿಯೇಷನ್ ಪಬ್ಲಿಕ್ಕಿಗೆ ತೊಂದರೆ ಆಗಬಾರ್ದು. ಆ ಪರ್ಪಸ್ಗೋಸ್ಕರ ರೇಡಿಯೇಷನ್ ಎಕ್ಸ್ರೇ ಮಾಡುವಾಗ ಪೇಷಂಟ್ನ ಬಿಟ್ಟು ಅಟೆಂಡರ್ಸ್ನ ಯಾರನ್ನೂ ಒಳಗಿರಿಸಲ್ಲ, ಹೊರಗೆ ಕಳಿಸ್ಬಿಡ್ತೀನಿ. ಹಾಂ ಸರ್, ಇದು ಯಾಕೆ ಅಂದರೆ ಇದು ಮೂವಬಲ್ ಎಕ್ಸ್ರೇ ಮಿಷಿನ್ನು. ಇದನ್ನ ಎಸ್ಪೆಷಲಿ ICUಗೋಸ್ಕರನೇ ಇಲ್ಲೇ ಇಟ್ಟಿರ್ತೀವಿ. ನಮ್ಮಲ್ಲಿ ಈಗ ನೀವು ಕೆಳಗಡೆ ನೋಡಿದ್ರಲ್ವ, ಅಲ್ಲಿ ಆದರೆ ಜನರಲ್ ಪೇಷಂಟ್ಗೆಲ್ಲ ಎಕ್ಸ್ರೇ ಮಾಡ್ತೀವಿ. ಇಲ್ಲಿ ಪೇಷಂಟ್ನ ಅಲ್ಲಿ ಕರ್ಕೊಂಡು ಬರೋಕ್ಕೆ ಕಷ್ಟ ಆಗುತ್ತೆ, ಕೆಲವು ಪೇಷಂಟ್ ಕಂಡೀಷನ್ ತುಂಬ ಕ್ರಿಟಿಕಲ್ ಇರುತ್ತೆ. ಆ ಪರ್ಪಸ್ಗೋಸ್ಕರ ICU ಪೇಷಂಟ್ನ ICUಗೆ ಬಂದು ಎಸ್ಪೆಷಲಿ ನಾನೇ ಬಂದು ಇಲ್ಲಿ ಎಕ್ಸ್ರೇ ಮಾಡೋದು. ಇಲ್ಲಿಂದ ಈ ಪೇಷಂಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಜನ್ ಪ್ರಾಬ್ಲಮ್ ಅಥವಾ ಅವ್ರ ಹೆಲ್ತ್ ಕಂಡೀಷನ್ ತುಂಬ ಬ್ಯಾಡ್ ಆಗಿರುತ್ತಲ್ವ, ಆ ಪರ್ಪಸ್ಗೋಸ್ಕರ ಇಲ್ಲಿಗೆ ಬಂದು ನಾವು ಇಲ್ಲೇ ಎಕ್ಸ್ರೇ ಮಾಡಿ ಮತ್ತೆ ನಾನು ಕೆಳಗಡೆ ತೊಗೊಂಡೋಗಿ CR ರೂಮ್ಗೆ ಹಾಕಿ ಅಲ್ಲಿ ನೋಡಿ ಆಮೇಲೆ ರಿಪೋರ್ಟ್ ತೊಗೊಬಂದು ಇಲ್ಲಿ ಕಳಿಸ್ಕೊಡ್ತೀನಿ. ಆ ಥರ ಇಲ್ಲಿ 6 ಬೆಡ್ ಇದೆ. ಏನು ತಾವು ಈಗ ನೋಡ್ತಾ ಇದ್ದೀರಿ, ರಾಜ್ಯದಲ್ಲಿ 2ನೇ ಸ್ಥಾನದಲ್ಲಿ ಇರತಕ್ಕಂಥ ICU ಕೊಠಡಿ. ಇಲ್ಲಿ 6 ಬೆಡ್ ಇದೆ. ಪಕ್ಕದ ಒಂದು ಕೊಠಡಿಯಲ್ಲಿ ಕೂಡ 6 ಬೆಡ್ ಇದೆ. ಇದನ್ನು ಇಲ್ಲಿ ಸಿಸ್ಟರ್ಸ್ಗಳು, ಡಾಕ್ಟರ್ಸ್ಗಳು ಎಲ್ಲ ಭಾರಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ತಿರೋದ್ರಿಂದನೇ ರಾಜ್ಯದಲ್ಲಿ ವಿರಾಜಪೇಟೆ ತಾಲೂಕಿನ ಈ ಒಂದು ಆಸ್ಪತ್ರೆಗೆ ICUಗೆ 2nd ಪ್ಲೇಸನ್ನು ರಾಜ್ಯ ಸರ್ಕಾರ ನೀಡಿದೆ. ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಇದೇ ಬೆಡ್ಸ್ಗಳು ಮತ್ತು ಸಿಸ್ಟಮ್ಸ್ಗಳು ಎಲ್ಲವೂ ಕೂಡ ಇಲ್ಲಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಇದನ್ನು ನೀವು ಈಗ ನೋಡ್ತಾ ಇದ್ದೀರಿ. ಇದು ಜನರಲ್ ವಾರ್ಡ. ಆಪರೇಷನ್ ಮಾಡಿ ಬರಲಿ. ಈ ಕೊಠಡಿ ಬಂದು ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಇಲ್ಲಿಗೆ ಪೇಷಂಟ್ನ ಕರ್ಕೊಬಂದು ಇಲ್ಲಿ ಚಿಕಿತ್ಸೆಯನ್ನು ಕೊಡ್ತಾರೆ. ಇದು ಕೂಡ ಭಾಳ ಸುಂದರವಾಗಿ ನೀಟಾಗಿ
ಎಲ್ಲ ಕೂಡ ವ್ಯವಸ್ಥಿತವಾಗಿ ಸಿಬ್ಬಂದಿಗಳು ವೈದ್ಯರು ಕೂಡ ಇಲ್ಲಿ ಲಭ್ಯ ಇರ್ತಾರೆ. ಆಸ್ಪತ್ರೆಯ ಆವರಣದಲ್ಲಿ ಒಂದು ಸುಮಾರು ವಿಶೇಷ ಕೊಠಡಿಗಳಿದೆ, ಅದು ಸ್ಪೆಷಲ್ ವಾರ್ಡ್ ಇದೆ. ತಾವು ಈಗ ನೋಡ್ತಿದ್ರು ಸುಮಾರು 11 ಕೊಠಡಿಗಳನ್ನು ಇಲ್ಲಿ ಒಂದು ಸ್ಪೆಷಲ್ ವಾರ್ಡಾಗಿ ಕನ್ವರ್ಟ್ ಮಾಡಿದ್ದಾರೆ. ತಾವೀಗ ನೋಡ್ತಿದ್ದೀರಿ, ಇದೆಲ್ಲವೂ ಕೂಡ ಸ್ಪೆಷಲ್ ವಾರ್ಡು, ಎಲ್ಲವೂ ಕೂಡ ನೀಟಾಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ಸೌಲಭ್ಯನೂ ಕೂಡ ಇಲ್ಲಿಯ ರೋಗಿಗಳು ಪಡ್ಕೊಳ್ಬೋದು. ಪ್ರಮುಖವಾಗಿ ಈ ಆಸ್ಪತ್ರೆ ಆವರಣದೊಳಗೆ ಡಯಾಲಿಸಿಸ್ ಸೆಂಟರ್ ಕೂಡ ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಕೂಡ ನಮ್ಮ ಇಲ್ಲಿಯ ತಜ್ಞ ವೈದ್ಯರು ಮಾಹಿತಿ ಕೊಡ್ತಾರೆ. ಈಗ ನಿಮಗೆ ಡಯಾಲಿಸಿಸ್ ಸೆಂಟರ್ನ ಒಳಭಾಗವನ್ನು ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ ಈಗ ನೋಡಿ. ವೀಕ್ಷಕರೇ, ಇವತ್ತು ವಿರಾಜಪೇಟೆ ತಾಲೂಕು ಹಾಸ್ಪಿಟ್ಲಲ್ಲಿ ಹೆಸರಾಂತ ವೈದ್ಯರು ನಮ್ಮ ಜೊತೆಗಿದ್ದಾರೆ. ನಮ್ಮ ಸಿಂಪಿ ಅಂತೇಳಿಯೇ ಪ್ರಖ್ಯಾತಿ ಪಡೆದವರು, ಸಾಕಷ್ಟು ತಜ್ಞ ವೈದ್ಯರು ಮತ್ತು ಎಲ್ಲ ಸಾರ್ವಜನಿಕ ವಲಯದಲ್ಲಿ ಒಂದು ಉತ್ತಮ ಸೇವೆಯನ್ನು ಕೊಡ್ತಾ ವಿರಾಜಪೇಟೆ ತಾಲೂಕನ್ನು ರಾಜ್ಯದಲ್ಲಿ ICUನಲ್ಲಿ ವಿಶೇಷವಾಗಿ 2ನೇ ಸ್ಥಾನಕ್ಕೆ ಏನು ತಗೊಂಡ್ಬಂದಿದ್ದಾರೆ ಅದರ ಸಂಪೂರ್ಣ ಕ್ರೆಡಿಟ್ ಇವ್ರಿಗೆ ಸಲ್ಲಬೇಕು. ಇವರು ನಮ್ಮ ಜೊತೆಗಿದ್ದಾರೆ ಇವತ್ತು, ನಮ್ಮ ಸಿಂಪಿಯವರು. ಸರ್, ಏನು ಸಾಮಾನ್ಯನಾ ರಾಜ್ಯದಲ್ಲಿ ಒಂದು 2ನೇ ಸ್ಥಾನನ ಪಡೀಲಿಕ್ಕಿರೋದು? ಅದು ವಿರಾಜಪೇಟೆಗೆ ಬಂದಿದ್ದೀರಿ, ತಾವು ಅನುಭವದಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದಿರಿ. 2ನೇ ಸ್ಥಾನ ರಾಜ್ಯದಲ್ಲಿ ಬಂತು ಅಂದರೆ ನಿಮ್ಮ ಐಸಿಗೆ ಏನು ಅನಿಸ್ತದೆ ಸರ್? ನಮಗೆ ಇಲ್ಲ, ತುಂಬ ಖುಷಿ ಆಗ್ತದೆ. ಮೊದಲನೇದಾಗಿ ಇಷ್ಟು ಸಿಬ್ಬಂದಿಯ ಕೊರತೆ ನಡುವೆಯೂ ಕೂಡ ಈಗ ನಿಮಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ಸುಮಾರು 17 ಜನ ಡಾಕ್ಟರ್ ಇರಬೇಕು. ಅದರಲ್ಲಿ ನಾವು 6 ರಿಂದ 7 ಜನ ಕೆಲಸ ಮಾಡ್ತಾಯಿದ್ದೀವಿ. ಈ ಒಂದು ಕೆಲಸದ ಒತ್ತಡದಲ್ಲಿಯೂ ಕೂಡ ನಮ್ಮ ಇಂಟೆನ್ಸಿವ್ ಕೇರ್ ಯೂನಿಟ್ ಒಂದು 10 ಬೆಡ್ಡಿನ ಆಸ್ಪತ್ರೆ ಆಗಿದ್ದು, 10 ಬೆಡ್ಡಿನ ವಿಭಾಗವಾಗಿದ್ದು, ಇಲ್ಲಿ ಮೊದಲು ನಮಗೆ ಫಿಸಿಷಿಯನ್ ಇರಲಿಲ್ಲ. ಇದಕ್ಕೆ ಒಬ್ಬ ಫಿಸಿಷಿಯನ್ನು, ಅನಸ್ಥಿಸಿಸ್ಟು ಮತ್ತು ಒಬ್ಬರು ಇಂಟೆನ್ಸಿವಿಸ್ಟು ಇರಬೇಕಾಗುತ್ತೆ. ಸೊ ಎಲ್ಲದರ ಕೊರತೆ ನಡುವೆ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ICU ಸ್ಟಾರ್ಟ್ ಆದಾಗಿಂದ ನಮ್ಮ ಆಸ್ಪತ್ರೆಯಲ್ಲಿ ICUಗೆ ಅಡ್ಮಿಷನ್ಸ್ಗಳು ತುಂಬ ಜಾಸ್ತಿ ಆಗಿ ನಮ್ಮದು ರಾಜ್ಯದಲ್ಲೇ ಹೊಳೆನರಸೀಪುರ ಬಿಟ್ಟರೆ ನಮ್ಮ ವಿರಾಜಪೇಟೆನೇ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂಥೇಳಿ ಮೇಲಿನಿಂದ ನಮಗೆ ಆದೇಶ ಬಂದಿದೆ. ಅದರಿಂದ ನನಗೆ ತುಂಬ ಸಂತೋಷವಾಗ್ತದೆ. ಯಾಕಂದರೆ ಈ ಒಂದು ರಿಮೋಟ್ ಪ್ಲೇಸಲ್ಲಿ ಈ ಒಂದು ಜನರಿಗೆ ಕ್ಲಿಷ್ಟಕರವಾದ ಒಂದು ಕಾಯಿಲೆಗಳು ಬಂದಾಗ ನಮಗೆ ICU ಬೇಕಾಗುತ್ತೆ. ಆ ICU ಬೇಕಾದಾಗ ಅದಕ್ಕೆ ತಕ್ಕಂತೆ ತಜ್ಞತೆ ಹುದ್ದೆಗಳು ಬೇಕಾಗ್ತದೆ. ಆ ಹುದ್ದೆಗಳ ಕೊರತೆಗಳ ನಡುವೆ ಕೂಡ ನಮ್ಮ ICU ತುಂಬ ಚೆನ್ನಾಗಿ ನಡೀತಾ ಇದೆ. ಈಗಲೂ ನೀವು ನೋಡ್ಬೋದು, ಸುಮಾರು 6 ರಿಂದ 7 ಪೇಷಂಟ್ಗಳು ICUವಲ್ಲಿದ್ದಾರೆ. ಪ್ರತಿದಿನ ಒಂದು ಮಿನಿಮಮ್ 6 ರಿಂದ 7 ಜನ ಪೇಷಂಟ್ಸ್ ಇರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಸಂಪೂರ್ಣವಾಗಿ ಗುಣಮುಖರಾಗಿ ಹೋಗ್ತಾ ಇದ್ದಾರೆ. ತುಂಬ ಸೀರಿಯಸ್ ಆದಾಗ ಅಷ್ಟೇ ನಾವು ಒಂದು ರೆಫರ್ ಮಾಡ್ತೀವಿ ಹೊರತು, ಬಟ್ ಎಲ್ಲ ರೋಗಿಗಳು ಕೂಡ ಇಲ್ಲಿ ಬಂದು ಖುಷಿಯಿಂದ ಹೋಗಿ ವಾಸಿಯಾಗಿ ಮನೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸರ್, ಈಗ ನಾವು ಬಂದು ಒಂದು ಫ್ಯಾಕ್ಟ್ ಚೆಕ್ಕನ್ನು ಮಾಡಿದ್ವಿ. ಎಲ್ಲ ಕೂಡ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಈ ಹಾಸ್ಪಿಟ್ಲು ತಾಲೂಕು ಹಾಸ್ಪಿಟ್ಲ್ ಆದರೂ ಸಹ ಜಿಲ್ಲಾ ಆಸ್ಪತ್ರೆಗೆ ಸಮಾನವಾಗಿ ಅಂತ ಒಂದು ಚಿಕಿತ್ಸೆಗಳು ಕೂಡ ಇಲ್ಲಿ ಲಭ್ಯ ಆಗ್ತದೆ. ಸಿಬ್ಬಂದಿಗಳಿರ್ಬೋದು, ಸ್ವಚ್ಛತೆ ಇರ್ಬೋದು, ನಿಮ್ಮ ಲ್ಯಾಬ್ ಇರ್ಬೋದು, ನಿಮ್ಮ ಎಕ್ಸ್ರೇ ಇರ್ಬೋದು, ಎಲ್ಲ ಭಾಳ ಫಸ್ಟ್ ಕ್ಲಾಸಾಗಿ ಮಾಡಿದ್ರಲ್ಲ. ಏನಿದೆ ಸರ್ ಅದು? ಸಿಬ್ಬಂದಿಗಳ ಕೊರತೆ ಅಂತೀರಿ, ಈ ಥರದ್ದು ಇದು ಹೇಳ್ತೀರಿ. ಆದರೂ ಒಂದು ಅಚ್ಚುಕಟ್ಟು ಮಾಡಿ ನೋಡಿದಾಗ ಯಾವ ಖಾಸಗಿ ಹಾಸ್ಪಿಟ್ಲಿಗೆ ಏನು ಸಮಾನ ಮೀರಿ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಲ್ವ ಅಂತ. ಅದೇ, ಇದು ನಿಜವಾಗ್ಲೂ ಇದು ಒಂದು ಆಸ್ಪತ್ರೆ ಆ್ಯಕ್ಚುಲಿ ನಮಗೆ ತಿಳಿದ ಮಟ್ಟಿಗೆ ಇದು ಒಂದು ನಮಗೆ ತಾಲೂಕು ಹಾಸ್ಪಿಟ್ಲ್ ಅಂದರೆ 100 ಬೆಡ್ಡಿನ ಆಸ್ಪತ್ರೆ ಇರ್ತದೆ. ಇದು ನಮಗೆ ಸರ್ಕಾರದಿಂದ 240 ಬೆಡ್ಡಿಗೆ ನಮಗೆ ಸ್ಯಾಂಕ್ಷನ್ ಆಗಿದೆ. ಬಟ್ ಆದೇಶ ಇದು ಆಗಲಿಲ್ಲ, ಕಾರ್ಯಗತಗಳಾಗಲಿಲ್ಲ. ಆದರೆ ನಮಗೆ ಈಗ ಇರೋದು 150 ಬೆಡ್ ತನಕ ಪೇಷಂಟ್ಸ್ಗಳಿದ್ದಾರೆ, 150 ಬೆಡ್ಸ್ ಇದೆ. ಬಟ್ ಇದನ್ನು ನಾವು ಮಾನ್ಯ ಶಾಸಕರಿಗೆ ಮೊನ್ನೆ ನಾವು ರೀಸೆಂಟಾಗಿ ನಾವು ಬಂದಾಗ ಇದನ್ನು ಒಂದು ಜಿಲ್ಲಾ ಆಸ್ಪತ್ರೆ ಒಂದು ಮಟ್ಟಕ್ಕೆ ನೀವು ಇದನ್ನು ತಗೊಂಡು ಹೋಗಬೇಕು, ಆದ್ದರಿಂದ ಜನರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಈಗಾಗಲೇ ಪ್ರೊಸೆಸ್ಸು ಮಾಡಿದ್ದಾರೆ. ನನಗೆ ಮೊನ್ನೆ ಸೆಕ್ರೆಟರಿಯೇಟ್ ಆಫೀಸಲ್ಲಿ ನಿಮ್ಮ ಆಸ್ಪತ್ರೆನ ಮೇಲ್ದರ್ಜೆಗೇರಿಸಲು ನಮಗೆ ಇದು ಆದೇಶ ಬಂದಿದೆ, ಅದಕ್ಕೆ ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನು ಚರ್ಚಿಸಬೇಕಾಗಿದೆ ಅಂತೇಳಿ ನನಗೆ 1-2 ವಾರದ ಹಿಂದೆ ಸೆಕ್ರೆಟರಿಯೇಟ್ ಆಫೀಸಿಂದನೂ ಕೂಡ ನನಗೆ ಒಂದು ಬಂದಿದೆ. ಇದಕ್ಕೆಲ್ಲ ಶಾಸಕರ ಒಂದು ಕಾಳಜಿ, ವಿಶೇಷ ಆಸಕ್ತಿ ಮತ್ತು ಅವರು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಸುಮಾರು ವೈದ್ಯರು ಬರಲಿಕ್ಕೆ ಮಾಡಲಿಕ್ಕೆ ಅಲ್ಲಿ ನೇಮಕಾತಿ ಮಾಡಲಿಕ್ಕೆ. ಆದರೆ ನಿಮ್ಗೆ ಗೊತ್ತಿರೋ ಹಾಗೆ ಕೊಡಗಲ್ಲಿ ಸ್ವಲ್ಪ ವೈದ್ಯರು ಬರಲಿಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಅದು ಕೂಡ ಮುಂದೆ ಇನ್ನೊಂದು 2-3 ವರ್ಷದಲ್ಲಿ ಸಂಪೂರ್ಣವಾಗಿ ಖಾಲಿ ಹುದ್ದೆಗಳೆಲ್ಲ ಭರ್ತಿ ಆಗ್ಬೋದು ಅಂತ ನನ್ನ ಭಾವನೆ. ಮತ್ತು ಈ ಒಂದು
ಸ್ವಚ್ಛತೆ ಮತ್ತು ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಇದು ದೊಡ್ಡ ಕ್ಯಾಂಪಸ್ ವಿರಾಜಪೇಟೆ. ಹೌದು, ಸುಮಾರು 9 ಎಕರೆ ಕ್ಯಾಂಪಸ್ ಇದೆ. ಹೌದು. 9 ಎಕರೆನ ನಾವು ಸ್ವಚ್ಛವಾಗಿಡೋದು ಅಷ್ಟು ಹಗುರಲ್ಲ, ತುಂಬ ಕಷ್ಟ. ಅದರಲ್ಲೇ ನಮ್ಮಲ್ಲಿ ಏನಾಗಿದೆ ಅಂದರೆ ನಮಗೆ ಗ್ರೂಪ್ ಡಿ ಮತ್ತು ನಾನ್ ಕ್ಲಿನಿಕಲ್ ಸೇರಿ 27 ಸಿಬ್ಬಂದಿಗಳಿದ್ದಾರೆ. ಅನಂತರ ಸ್ಟಾಫ್ ನರ್ಸ್ಗಳು 25 ಜನ ಇದ್ದಾರೆ. ಸೊ ಆಫೀಸ್ ಸ್ಟಾಫ್ಸು 4 ಜನ ಇದ್ದಾರೆ. ಸೊ ಇವರೆಲ್ಲ ಒಂದು ಹೊಂದಾಣಿಕೆ, ನಮ್ಮ ಒಂದು ಪರಸ್ಪರ ಇದು ನಮಗೆ ಗೊತ್ತಿರೋ ಹಾಗೆ ಗ್ರೂಪ್ ಡಿ ಮತ್ತು ನಾನ್ ಕ್ಲಿನಿಕಲ್ಗಳು ಸ್ವಚ್ಛತೆಯ ಬಗ್ಗೆ ತುಂಬ ಕೇರ್ ತಗೋತಾರೆ. ಮೊದಲು ಸ್ವಲ್ಪ ಏನಾಗಿತ್ತು ಅಂದರೆ ಸರ್ಕಾರದಿಂದ ಅವರಿಗೆ ಒಂದು ಸ್ವಲ್ಪ ಸಂಬಳ ಬರೋದು ಲೇಟ್ ಆದಾಗ ನಮಗೆ ಸ್ವಲ್ಪ ಕೊರತೆ, ಒಂದು 5-6 ಜನ ಬಂದು ಕೆಲಸ ಮಾಡ್ತಿರ್ಬೇಕಾದ್ರೆ ನಮಗೆ ಬೇಸರ ಆಗಿತ್ತು. ಸೊ ಆದರೆ ಈಗ ಅವರು ಎಲ್ಲರೂ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಿಮಗೆ ಗೊತ್ತಿರೋ ಹಾಗೆ ನಮಗೆ ಹೊಸದಾಗಿ ನಮ್ಮಲ್ಲಿ ಮೇಟ್ರನ್ಸ್ ಬಂದಿದ್ದಾರೆ, ಇಬ್ಬರು ಬಂದಿದ್ದಾರೆ. 3 ಜನ ಬಂದಿದ್ದರು, ಒಬ್ಬರು ರಿಟೈರ್ಡ್ ಆಗಿದ್ದಾರೆ. ಅವ್ರು ಪ್ರತಿಯೊಂದು ರೌಂಡ್ಸ್ ಮಾಡಿಬಿಟ್ಟು ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ಕೂಲಂಕಷವಾಗಿ ವಿಚಾರಿಸಿ ನಮಗೆ ಬಂದು ವರದಿ ಒಪ್ಪಿಸಿದಾಗ ನಾವು ಆ ವರದಿಯ ಪ್ರಕಾರ ಎಲ್ಲೆಲ್ಲಿ ಏನೇನು ನ್ಯೂನತೆಗಳಿದೆ ಅದನ್ನು ಸರಿಪಡಿಸೋಣ ಅಂತೇಳಿ ಅದನ್ನು ಸರಿಪಡಿಸಿಬಿಟ್ಟು ನಾವು ಈ ರೀತಿ ಒಂದು ಅತ್ಯುತ್ತಮವಾದ ಒಂದು ಆಸ್ಪತ್ರೆಯನ್ನು ಕಾರ್ಯನಿರ್ವಹಿಸಲಿಕ್ಕೆ ಕಾರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಎಲ್ಲ ಸಿಬ್ಬಂದಿಗಳ ಒಂದು ಸಹಕಾರ ಮತ್ತು ಒಂದು ಸೌಹಾರ್ದತೆ ಇರೋದರಿಂದ ಇದು ಸಾಧ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ತಾವೊಬ್ಬರು ಸರ್ಜನ್ ಆಗಿ ಏನು ಶಸ್ತ್ರಚಿಕಿತ್ಸೆನೂ ಮಾಡ್ತೀರಿ, ಪೇಷಂಟು ನೋಡ್ತೀರಿ, ಸಿಬ್ಬಂದಿನೂ ನೋಡ್ತೀರಿ, ನಾನ್ ಕ್ಲಿನಿಕಲ್ ಎಲ್ಲನೂ ಬರ್ತಾ ಇದ್ದೀರಿ ಸರ್. ಈಗ ಒಟ್ಟಾಗಿ ಇಲ್ಲಿ ಎಷ್ಟು ವೈದ್ಯರು ಸೇವೆ ಸಲ್ಲಿಸ್ತಿದ್ದಾರೆ ಸರ್? ನಾನು ಹೇಳಿದಾಗ 7 ಜನ ವೈದ್ಯರು ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಇರೋ ಸ್ಟ್ರೆಂತು 14-17 ಜನ ಇರಬೇಕಾಗಿತ್ತು. ಬಟ್ 7 ಜನ ವೈದ್ಯರು ಮತ್ತು ಒಬ್ಬರು ದಂತ ವೈದ್ಯರು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಮಗೆ ಆಸ್ಪತ್ರೆಗೆ ತಜ್ಞತೆಗೆ ಬೇಕಾದ ಸರ್ಜರಿಗೆ ಬೇಕಾದಂಥ ಅನಸ್ಥೀಷಿಯಾ ಡಾಕ್ಟರ್ ಆಗಲಿ, ಮಕ್ಕಳ ಡಾಕ್ಟರ್ ಆಗಲಿ, ಹಾಗೂ ನಮಗೆ ಗೈನಕಾಲಜಿಸ್ಟ್ ಆಗಲಿ ನಮಗೆ ಇಲ್ಲ. ಸೊ ಇದು ನಾವು ಈ ವಿಷಯವನ್ನು ಮುಂದಿಟ್ಟು ನಾವು ಮಾನ್ಯ ಶಾಸಕರಿಗೆ ಹೇಳಿದಾಗ ಶಾಸಕರು ಕೂಡ ಅದಕ್ಕೆ ಸ್ಪಂದಿಸಿ ನಮಗೆ ಪಾಲಿಬೆಟ್ಟದಿಂದ ವಾರದಲ್ಲಿ 3 ದಿವಸ ಗೈನಕಾಲಜಿಸ್ಟನ್ನು ಕಳಿಸೋ ವ್ಯವಸ್ಥೆ ಮಾಡಿದರು. ಮತ್ತು ಅನಸ್ಥೀಷಿಯಾ ಡಾಕ್ಟರ್ನ ಕೊಯಿಮ್ಸ್ ಮಡಿಕೇರಿಯಿಂದ ವಾರದಲ್ಲಿ 2 ದಿವಸ ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದರು. ಎಷ್ಟೋ ಒಂದು ಕೊರತೆ ನಡೀತಾ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಬಟ್ ಎಲ್ಲ ಫುಲ್ ಫ್ಲೆಡ್ಜ್ ಡಾಕ್ಟರ್ಸ್ ಬಂದು ಎಲ್ಲ ಸಿಬ್ಬಂದಿಗಳಿದ್ರೆ ಇದನ್ನು ನಾವು ಅತ್ಯುತ್ತಮವಾದ ರಾಜ್ಯದಲ್ಲೇ ಅತ್ಯುತ್ತಮವಾದ ಆಸ್ಪತ್ರೆ ಅಂತ ಹೇಳಿ ನಾವು ಇದನ್ನು ಮಾಡ್ಬೋದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಸರ್, ಎವರೇಜು ಒಂದು ವಾರದಲ್ಲಿ ನೋಡಿದ್ರೆ ಅಥವಾ ತಿಂಗಳಲ್ಲಿ ನೋಡಿದ್ರೆ ನಿರಂತರವಾಗಿ ಎಷ್ಟು ಪೇಷಂಟ್ಗಳು ಹೋಗ್ತಾ ಇರ್ತಾರಂತೆ? ನಮಗೆ ಗೊತ್ತಿರೋ ಹಾಗೆ ಪ್ರತಿದಿನ ನಮಗೆ ಒಂದು ಮಿನಿಮಮ್ 500 ಜನ ಹೊರ ರೋಗಿಗಳು ಬರ್ತಾರೆ ಮತ್ತು ಕನಿಷ್ಠ ಒಂದು 100 ಒಳರೋಗಿಗಳಿರ್ತಾರೆ. ಸೊ ನಮಗೆ ಅದರಲ್ಲಿ ನಾವು ಏನಾಗಿದೆ ಅಂದರೆ ನಾವು ಶಸ್ತ್ರಚಿಕಿತ್ಸೆಗಳನ್ನು ಮಾಡ್ತೇವೆ ಮತ್ತು ICU ಅಲ್ಲಿರೋಂಥ ಟ್ರೀಟ್ಮೆಂಟ್ ಫಿಸಿಷಿಯನ್ ನೋಡ್ತಾರೆ ಮತ್ತು ENT ತಜ್ಞರಿದ್ದಾರೆ, ಅವರು ಕಿವಿ ಮೂಗು ಗಂಟ್ಲುಗಳನ್ನು ನೋಡ್ತಾರೆ, ಚರ್ಮ ಡಾಕ್ಟ್ರು ಇದ್ದಾರೆ. ಸೊ ಹೀಗಾಗಿ ಎಲ್ಲ ಒಂದು ಗ್ರೂಪ್ ಆಗಿ ಮಾಡೋದ್ರಿಂದ ನಮ್ಮಲ್ಲಿ ಸಿಬ್ಬಂದಿ ಇದು ಕೊರತೆ ಇಲ್ಲದೆ ನಡೀತಾ ಇದೆ. ನಮಗೆ ಏನಪ್ಪ ಅಂದರೆ ನಮಗೆ ಸರ್ಕಾರ ಈಗ ನಾವು ಏನಾಗಿದೆ ಅಂದರೆ ಸ್ಪೆಷಲಿಸ್ಟ್ಗಳಾಗಿ ಹಗಲು ರಾತ್ರಿ ಡ್ಯೂಟಿ 24 ಅವರ್ಸ್ ಕ್ಯಾಜುಲಿಟಿ ಡ್ಯೂಟಿ ಮಾಡಬೇಕಾಗತ್ತೆ. ಕ್ಯಾಜುಲಿಟಿ ಡ್ಯೂಟಿ ಮಾಡೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಅವರು 24 ಅವರ್ಸ್ ಮಾಡಿದಾಗ ನೆಕ್ಸ್ಟ್ ಡೇ ಅವರಿಗೆ ಬರೋಕ್ಕಾಗಲ್ಲ ಹಾಸ್ಪಿಟ್ಲಿಗೆ. ಅವ್ರಿಗೆ ಒಂದು ದಿವಸ ನಾವು ರಜೆ ಕೊಡಲೇಬೇಕು, ಯಾಕಂದರೆ ಮಾನವೀಯತೆ ದೃಷ್ಟಿಯಿಂದ. ಅವಾಗ ಏನಾಗುತ್ತೆ ಅಂದರೆ ಒಬ್ಬೊಬ್ಬರು ಅವಾಗ ಸಿಗದೇ ಇರ್ಬೋದು, ಆ ಒಂದು ಸ್ಪೆಷಾಲಿಟಿ ಸಂದರ್ಭದಲ್ಲಿ ಸಿಗದೇ ಇರ್ಬೋದು. ಅದಕ್ಕೆ ಸಾರ್ವಜನಿಕರು ಕೂಡ ಅದನ್ನು ಅದನ್ನೇ ಮಾಡಿಬಿಟ್ಟು ಹೈಲೈಟ್ ಮಾಡಬಾರ್ದು. ಅವ್ರಿಗೆ ಮತ್ತೆ ಪುನಃ ಬಂದಾಗ ಅದನ್ನು ತೋರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಅದನ್ನ ಈಗ ನಾವು ಸರ್ಕಾರದ ವತಿಯಿಂದ ನಾವು ಕ್ಯಾಜುಲಿಟಿ ಮೆಡಿಕಲ್ ಆಫೀಸರ್ 4 ಜನ ಕೇಳಿದ್ದೀವಿ. ಅದನ್ನು ಶೀಘ್ರದಲ್ಲೇ ಭರ್ತಿ ಮಾಡುವಂಥ ಒಂದು ಭರವಸೆನೂ ಕೂಡ ಇದೆ. ಅದು ಏನಾದರೂ ಭರ್ತಿ ಆದರೆ ಆಯಾ ತಜ್ಞ ವೈದ್ಯರು ಆಯಾ ತಜ್ಞತೆಗೆ ತಕ್ಕಂತೆ ರೋಗಿಗಳನ್ನು ತಪಾಸಣೆ ಮಾಡ್ಬೋದು ಮತ್ತು ಅವ್ರಿಗೂ ಕೂಡ ಬರ್ಡನ್ ಕಡಿಮೆ ಆಗುತ್ತೆ. ಸರ್, ವಿಶೇಷವಾಗಿ ಡಯಾಲಿಸಿಸ್ ಸೆಂಟರ್ ಭಾರಿ ಸೂಪರ್ ಆಗಿ ಮೇಂಟೆನೆನ್ಸ್ ಮಾಡ್ತಾರೆ. ನಾನು ಕೂಡ ಖುದ್ದಾಗಿ ನೋಡಿದೆ, ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಿದ್ದೀರಿ. ಇದು ಯಾವ ರೀತಿ ನಡೀತಾ ಇದೆ? ಇದು ನೋಡಿ, ನಮಗೆ ಡಯಾಲಿಸಿಸ್ಸು ಸುಮಾರು ಮೊದಲು ನಾನು 2018ರಲ್ಲಿ ಸ್ಟಾರ್ಟ್ ಆಯಿತು. ಆವಾಗ ಸ್ಟಾರ್ಟ್ ಆದಾಗ ಖಾಲಿ 4 ಡಯಾಲಿಸಿಸ್ ಬೆಡ್ಸ್ ಇತ್ತು, 4 ಮಿಷನ್ಸ್ ಇತ್ತು. ಸೊ 4 ಮಿಷನ್ಸ್ ಇದ್ದಾಗ ತುಂಬ ಜನ ಡಯಾಲಿಸಿಸ್ಗೆ ಕ್ಯೂನಲ್ಲಿದ್ದರು. ಹೌದು, ಸುಮಾರು 50-60 ಜನ 100 ತನಕ ಕ್ಯೂನಲ್ಲಿದ್ದರು. ಆವಾಗ ನನಗೆ ಅನಿಸ್ತು ಬರೀ 4 ಬೆಡ್ ಆದರೆ ಆಗಲ್ಲ. ಸೊ ಏನಾದರೂ ಮಾಡಿ ಸರ್ಕಾರದ ವತಿಯಿಂದ ಪ್ರೆಸರ್ ಮಾಡಿ ಇನ್ನೊಂದೆರಡು ಬೆಡ್ಡನ್ನು ಹಾಕ್ಸೋಣ ಅಂತೇಳಿ ನಾನು ಸುಮಾರು 6 ಬೆಡ್ಡಿನ ವ್ಯವಸ್ಥೆ ಮಾಡಿದೆ. 6 ಬೆಡ್ ವ್ಯವಸ್ಥೆ ಮಾಡಿದ್ಮೇಲೆ ಮತ್ತೆ ಇನ್ನೊಂದು ಬೆಡ್ಡನ್ನು ವ್ಯವಸ್ಥೆ ರೀಸೆಂಟಾಗಿ ಒಂದು ವಾರದಲ್ಲಿ ಮಾಡಿದ್ದೀನಿ. ಇನ್ನೊಂದು ಬೆಡ್ ಬಂದಿದೆ. 7 ಡಯಾಲಿಸಿಸ್
ಮಿಷನ್ಸ್ ಇದೆ, Running ರನ್ನಿಂಗಲ್ಲಿ ಇದೆ. ಓಕೆ. ಸೊ ನಮಗೆ ವೇಟಿಂಗ್ ಲಿಸ್ಟಲ್ಲಿ ಇದ್ದ ಪಾಪ ವೇಟಿಂಗ್ ಲಿಸ್ಟಲ್ಲಿ ಇತ್ತಲ್ಲ, ಕಾಯೋ ಲಿಸ್ಟಲ್ಲಿ ತುಂಬ ಕಡಿಮೆ ಇದ್ದಾರೆ. ಸುಮಾರು 3-4 ಜನ ಇರ್ಬೋದು. ಮೊದಲು 100 ತನಕ ಇತ್ತು, ಅದನ್ನು ಇಳಿಸಿದ್ದೀವಿ. ಮತ್ತು ಡಯಾಲಿಸಿಸ್ ಅಲ್ಲಿ ಈಗ ನೆಫ್ರೋ ಪ್ಲಸ್ ಅಂತ ಒಂದು ಅವ್ರಿಗೆ ನಾವು ವಹಿಸಿದ್ದೀವಿ. ನೆಫ್ರೋ ಪ್ಲಸ್ ಅಂತ ಆ ಒಂದು ನೆಫ್ರೋ ಪ್ಲಸ್ ವಹಿಸಿದ್ರಿಂದ ನಮಗೆ ಒಂದು ಸ್ವಲ್ಪ ಬರ್ಡನ್ ಕಡಿಮೆ ಆಗಿದೆ. ಅವರೇ ಮೇಂಟೈನ್ ಮಾಡ್ತಾ ಇದ್ದಾರೆ. ನಾವು ಮೇಲುಸ್ತುವಾರಿನ ನಾವು ನೋಡ್ತಾ ಇದ್ದೀವಿ. ಅನಂತರ ಈ ನಮಗೆ ಮೊದಲು ಏನಾಗಿತ್ತು ಅಂದರೆ ಈ ಡಯಾಲಿಸಿಸ್ ನಡೆಸೋ ಒಂದು ಇದು ಸಂಸ್ಥೆ ಏನು ಮಾಡ್ತಿತ್ತು ಅಂದರೆ ಒಂದು ಕೊಟ್ಟರೆ ಒಂದು ಕೊಡ್ತಿರ್ಲಿಲ್ಲ. ಸೊ ಹಿಂಗಿದ್ದಾಗ ನಾವು ಆಸ್ಪತ್ರೆಯಿಂದ ಪರ್ಚೇಸ್ ಮಾಡಿ ಪೇಷಂಟ್ಗಳಿಗೆ ತೊಂದರೆ ಆಗಬಾರ್ದು ಅಂತ ನಾವು ಪರ್ಚೇಸ್ ಮಾಡಿ ಕೊಡ್ತಾ ಇದ್ವಿ. ಬಟ್ ಈಗ ಆ ಸಮಸ್ಯೆ ನಮಗಿಲ್ಲ. ಆನಂತರ ನಾವು ಡಯಾಲಿಸಿಸ್ ಈಗ 7 ಬೆಡ್ ಇರೋದ್ರಿಂದ ರೋಗಿಗಳಿಗೆ ತುಂಬ ಅನುಕೂಲ ಆಗಿದೆ ಮತ್ತು ವ್ಯವಸ್ಥಿತವಾಗಿ ನಡೀತಾ ಇದೆ. ದಿನಕ್ಕೆ 3 ಶಿಫ್ಟ್ ಮಾಡ್ತಾರೆ ಕಷ್ಟಪಟ್ಟು. 3 ಶಿಫ್ಟ್ ಅಂದರೆ ಈಗ 7 ಇತ್ತು ಅಂದರೆ 7×3 = 21, ದಿನಕ್ಕೆ 21 ಜನ ಮಾಡ್ಬೋದು. 21 × 3 ಸೋಮವಾರ, ಮಂಗಳವಾರ, ಬುಧವಾರ ಅವ್ರು ಮತ್ತೆ ಪುನಃ ಸೆಕೆಂಡ್ ಇದು ಬರ್ತಾರೆ. ಸೊ ಸುಮಾರು 63 ಜನಕ್ಕೆ ನಾವು ಡಯಾಲಿಸಿಸ್ನ ಮಾಡುವಂಥ ಒಂದು ಯೋಜನೆ ಕಾರ್ಯಗತವನ್ನು ಮಾಡಿದ್ದೀವಿ. ಇದಕ್ಕೆ ನಾವು ಮೊನ್ನೆ ಆರೋಗ್ಯ ರಕ್ಷಾ ಸಮಿತಿ ಮೀಟಿಂಗ್ ಇದ್ದಾಗ ಕೂಡ ನಾವು ಶಾಸಕರಿಗೆ ಹೇಳಿದಾಗ ಆಯಿತು, ಇನ್ನೊಂದು ಬೆಡ್ ಆದರೆ ಹಾಕಿ ಮಾಡಿ ಅಂತ ಹೇಳಿದರು. ಸೊ ಅದರಂತೆ ನಮಗೊಂದು ಡಯಾಲಿಸಿಸ್ ಮಿಷನ್ ಬಂದಿದೆ, ಬೆಡ್ ಬಂದಿದೆ. ಸೊ ಹೀಗಾಗಿ ಡಯಾಲಿಸಿಸ್ ಕೊರತೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ನಮ್ಮ ಒಂದು ಆಸ್ಪತ್ರೆಯ ಒಂದು ಸುದೈವ ಅಂತ ಹೇಳ್ಬೋದು, ಹೆಗ್ಗಳಿಕೆ ಮತ್ತು ಸುದೈವ ಅಂತ ಹೇಳ್ಬೋದು. ಸರ್, ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರು ಬಂದ ನಂತರ ಅವರು ಕೂಡ ಒಂದು ಮೆಡಿಸಿನ್ಗೆ ಒಂದು ವೈಯಕ್ತಿಕ ಸಹಕಾರನ ಕೊಟ್ಟರು. ಅದು ಎಲ್ಲ ರೀತಿಯಲ್ಲಿ ನಡೀತಾ ಇದೆ. ಅದೇ ನಾನು ಈಗ ನನಗೆ ಮಾನ್ಯ ಶಾಸಕರು ಫೆಬ್ರವರಿ ತಿಂಗಳಲ್ಲಿ ನನಗೆ ಫೋನ್ ಮಾಡಿ, ಡಾಕ್ಟ್ರೇ ನಾನು ಆಸ್ಪತ್ರೆಗೆ ನಮ್ಮ ಫರ್ಮ್ ವತಿಯಿಂದ ಅವರ ಒಂದು ಲೀಗಲ್ ಇದರಿಂದ ಒಂದು 5 ಲಕ್ಷ ರೂಪಾಯಿನೂ ನಾನು ಆಸ್ಪತ್ರೆಗೆ ಡೊನೇಟ್ ಮಾಡ್ಬೇಕಂತ ಇದ್ದೀನಿ ಅಂದಾಗ, ನಾವು ಆಯಿತು, ತುಂಬ ಒಳ್ಳೆಯ ಕಾರ್ಯ ಸರ್, ಆದರೆ ನೀವು ಏನು ನಮಗೇನು ಬೇಕೋ, ನಮಗೇನು ಅನುಕೂಲವಾಗಿದೆ ಅದನ್ನು ನಾವು ತೊಗೋತೀವಿ ಅಂತ ಹೇಳಿದಾಗ ನಮಗೆ 5 ಲಕ್ಷ ಚೆಕ್ಕನ್ನು ಇಮಿಡಿಯೇಟಾಗಿ ಕೊಟ್ಟರು. ಇಮಿಡಿಯೇಟಾಗಿ ಕೊಟ್ಟಾಗ ನಾವು ಆಸ್ಪತ್ರೆಗೆ ಒಂದು OT ಲೈಟ್ ಬೇಕಾಗಿತ್ತು, ಒಂದು 2 ಕಾರ್ಟ್ರಿ ಮಿಷನ್ ಬೇಕಾಗಿತ್ತು, ECG ಮಿಷನ್ ಬೇಕಾಗಿತ್ತು ಮತ್ತು ಡಾಪ್ಲರ್ ಬೇಕಾಗಿತ್ತು. ಇವೆಲ್ಲವನ್ನು ನಾವು ಮತ್ತು ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿತ್ತು. ಇವೆಲ್ಲವನ್ನು ನಾವು ಶಾಸಕರ ಒಂದು ಪ್ರಯತ್ನದಿಂದ, ಅವರ ಒಂದು ಸಹಾಯದಿಂದ ನಮ್ಮ ಆಸ್ಪತ್ರೆಗೆ ಬಂದು ಆಗಲೇ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬರ್ತಾ ಇದೆ. ಸೊ ಆದ್ದರಿಂದ ಮಾನ್ಯ ಶಾಸಕರಿಗೆ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈ ಸಂದರ್ಭದಲ್ಲಿ ಸಾಕಷ್ಟು ಒತ್ತಡದ ನಡುವೆ ಕೆಲಸ ಮಾಡ್ತಿದ್ದಾರೆ. ಪೇಷಂಟ್ಗಳು ಯಾವ ದಿನ ಎಷ್ಟು ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಹಾಸ್ಪಿಟಲ್ ಬಗ್ಗೆ ಮತ್ತು ರೋಗಿಗಳಿಗೆ ಮತ್ತು ಸಾರ್ವಜನಿಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ಈಗ ನಮಗೆ ಆಸ್ಪತ್ರೆ ವೈದ್ಯರಿಗೆ ರೋಗಿಗಳೇ ದೇವರು. ರೋಗಿಗಳು ಬಂದರೆ ಅಷ್ಟೇ ನಮ್ಮ ಆಸ್ಪತ್ರೆ ನಡೆಯೋದು. ರೋಗಿಗಳೇ ಇಲ್ಲ ಅಂದರೆ ಆಸ್ಪತ್ರೆಗಳು ನಡೆಯಲ್ಲ. ಆಸ್ಪತ್ರೆಗೆ ಬಂದಾಗ ಹೇಳ್ತೀನಿ, ನಾವು ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಮಗೆ 9 ಗಂಟೆಗೆ ಟೈಮಿಂಗ್ ಇದೆ ಹಾಸ್ಪಿಟ್ಲಿಗೆ ಬರೋದು. ನಮ್ದು ಏನಾಗುತ್ತೆ, ರೌಂಡ್ಸ್ ಮಾಡಿ ಎಲ್ಲ ಮಾಡಿ ಪೇಷಂಟ್ನ ಪ್ರತಿಯೊಂದನ್ನು ವಿಚಾರ ಮಾಡಿ ಬರೆದಾಗ ಒಂದು 10 ಗಂಟೆ ಆಗ್ಬೋದು, 10:30 ಆಗ್ಬೋದು. ಅಥವಾ ಒಂದು ಎಮರ್ಜೆನ್ಸಿ ಬಂದಾಗ ಈಗ ನಾನು ಆಗಲೂ ಹೋಗ್ಬೋದು, ಅಲ್ಲಿ 1 ಅವರ್ ಹೋಗ್ಬೋದು. ಆದ್ದರಿಂದ ರೋಗಿಗಳು ತಾಳ್ಮೆಯಿಂದ ವೇಟ್ ಮಾಡಿ ನಿಮಗೇನಾದರೂ ತೊಂದರೆ ಇದ್ದರೆ ನಾನು ಇರ್ತೇನೆ ಶಸ್ತ್ರಚಿಕಿತ್ಸಕನಾಗಿ. ಏನಾದರೂ ತೊಂದರೆ ಇದ್ದರೆ ನಾನು ಬಂದು ನೇರವಾಗಿ ಭೇಟಿ ಮಾಡಿ ಮತ್ತು ನಿಮ್ಮ ಕುಂದುಕೊರತೆಗಳನ್ನು ಸರಿಯಾಗಿ ನಮಗೆ ತಿಳಿಸಿ ನಾವು ಅದಕ್ಕೆ ನಿಮಗೆ ಸ್ಪಂದಿಸ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ನೀವು ಯಾವುದೇ ಟೈಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೊದಲು ಒಬ್ಬ ವೈದ್ಯರಿಗೆ ನಾವು ಸಣ್ಣರಿದ್ದಾಗ ಒಬ್ಬ ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಭಯ ಬರ್ತಿತ್ತು, ಮತ್ತು ಅವ್ರು ನಮ್ಮ ಹತ್ರ ಬಂದ್ರೆ ಓಡೋಗ್ತಿದ್ವಿ. ಈಗ ಹಾಗಲ್ಲ, ಈಗ ನೀವು ಫೋನ್ ಮುಖಾಂತರನೇ ಸಂಪರ್ಕ ಮಾಡ್ಬೋದು, ಮಾತಾಡ್ಬೋದು, ಬಿಚ್ಚು ಮನಸ್ಸಿನಿಂದ ಮಾತಾಡ್ಬೋದು. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇತ್ತು ಅಂದ್ರೆ ನನ್ನ ಆಫೀಸಿಗೆ ಬಂದು ಕೂಡ ನಾನು ಭೇಟಿ ಮಾಡಿ ಮಾತಾಡ್ಬೋದು. ಅದರಿಂದ ಸಾರ್ವಜನಿಕರು ಸಂಯಮದಿಂದ, ಮತ್ತು ಅದನ್ನು ಹೇಳ್ತೇನೆ, ನಮ್ದು ಹಾಸ್ಪಿಟ್ಲ್ ಕ್ಲೀನ್ ಆಗಿರ್ತದೆ, ಅಲ್ಲಿ ಉಗುಳೋದಾಗ್ಲಿ, ಯೂರಿನ್ ಮಾಡಿದಾಗ ನೀರು ಹಾಕೋದಾಗ್ಲಿ, ಇದನ್ನೆಲ್ಲವನ್ನು ನೀವು ಮಾಡಬೇಕಾಗುತ್ತೆ. ನಾವು ಜವಾಬ್ದಾರಿ ಅಲ್ಲೆಲ್ಲೇ ಎಸೆಯೋದು, ಕಾಟನ್ ಬ್ಯಾಂಡೇಜ್ ಎಸೆಯೋದು, ಬ್ಲಡ್ದು ಅಲ್ಲಿ ಎಸೆಯೋದು, ಆಮೇಲೆ ಕ್ಲೀನ್ ಇಲ್ಲ ಅಂತ ಹೇಳೋದು, ಇವೆಲ್ಲವನ್ನು ಮಾಡಬೇಡಿ ದಯವಿಟ್ಟು. ಆದ್ದರಿಂದ ನಮ್ದು ಎಷ್ಟು ಪಾಲಿದೆ ಅದರ 2 ಪಟ್ಟು ಪಾಲು ನಿಮ್ಮದು ಇರ್ತದೆ ಸ್ವಚ್ಛತೆ ಬಗ್ಗೆ. ಆದ್ದರಿಂದ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಮತ್ತು ನಮ್ಮ ಆಸ್ಪತ್ರೆಗೆ ಒಂದು ಒಳ್ಳೆಯ ಹೆಸರನ್ನು ತರಲಿಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ವಿರಾಜಪೇಟೆ ತಾಲೂಕು ಕೇಂದ್ರದ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ ಯಾವ ಮಟ್ಟದಲ್ಲಿ ಇದೆ ಅಂತೇಳಿ ನಮಗೆ ಈಗಾಗಲೇ ಎಲ್ಲ ವಿವರಗಳನ್ನು ನಿಮಗೆ ನಾನು ತೋರಿಸಿದ್ದೀನಿ. ಮತ್ತಷ್ಟು ಈ ಆಸ್ಪತ್ರೆ ಪ್ರಗತಿಯನ್ನು ಸಾಧಿಸಲಿ, ಇಲ್ಲಿಯ ಸಿಬ್ಬಂದಿಗಳಿಗೆ ಸಾರ್ವಜನಿಕರ ಒಂದು ಪ್ರೋತ್ಸಾಹನೂ ಸಿಗಲಿ, ಈ ನಿಟ್ಟಿನಲ್ಲಿ ಸಿಂಪಿಯವರು ಎಲ್ಲ ಪ್ರಯತ್ನ ಮಾಡಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ಪೇಷಂಟನ್ನು ನೋಡ್ತಾ ಇದ್ದಾರೆ. ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. OTನ ಮುಗಿಸಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅಮೂಲ್ಯ ಸಮಯವನ್ನು ಕೊಡಗುದನಿಗೆ ಮೀಸಲಿಟ್ಟು ಒಂದು 10 ನಿಮಿಷ ನಮ್ಮ ಜೊತೆ ವಿಚಾರ ವಿನಿಮಯ ಮಾಡಿದ್ದಾರೆ.
ಪ್ರಗತಿ ಮತ್ತಷ್ಟು ಸಾಗಲಿ. ಈ ಕ್ಷೇತ್ರದ ಶಾಸಕರು ಈ ಒಂದು ಆಸ್ಪತ್ರೆಯ ಬಗ್ಗೆ ಒಂದು ವಿಶೇಷ ಕಾಳಜಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇದೊಂದು ಅತ್ಯಾಧುನಿಕ ಹಾಸ್ಪಿಟಲ್ ಆಗಿ ಜನರಿಗೆ ಸೇವೆ ಸಿಗಬೇಕು ಅನ್ನೋದು ಅವರ ಕಾಳಜಿಯಾಗಿದೆ. ಸರ್, ಈ ವಿಶೇಷ ಸಂದರ್ಭದಲ್ಲಿ ನಮಗೆ ಸಮಯವನ್ನು ಮಾಡಿಕೊಟ್ಟು ಒಂದಷ್ಟು ವಿಚಾರವನ್ನು ಹೇಳ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲೋ, ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.